ಬೆಂಗಳೂರಿನ ನಾಗರಿಕರೇ ಕಣ್ಣಿನ ಮೇಲೆ ಇರಲಿ ಕಾಳಜಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಪಿಂಕ್ ಹೈ ಪ್ರಕರಣಗಳು. ತೇವಾಂಶದ ವಾತಾವರಣದಿಂದ ಮದ್ರಾಸ್ ಐ ಸೋಂಕು ಜಾಸ್ತಿ ಆಗ್ತಾ ಇದೆ. ಈ ಟೈಮ್ನಲ್ಲಿ ಎಚ್ಚರಿಕೆಯಿಂದ ಇರಿ, ಜೊತೆಗೆ ಕಾಳಜಿಯನ್ನ ವಹಿಸಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಪಿಂಕ್ ಐ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ತೇವಾಂಶದ ವಾತಾವರಣದಿಂದ ಮದ್ರಾಸ್ ಐ ಸೋಂಕು ಕಾಣಿಸಿಕೊಳ್ತಾ ಇದೆ. ಶಾಲಾ ಮಕ್ಕಳಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮದ್ರಾಸ್ ಐ. ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡುತ್ತೆ. ಒಬ್ರು ಕಣ್ಣನ್ನು ನೋಡಿದ್ರೆ ಸಾಕು, ಇನ್ನೊಬ್ಬರಿಗೆ ಹರಡುತ್ತೆ ಇದು. ಸೊ ಚಳಿ ವಾತಾವರಣದಿಂದ ಸೋಂಕು ನೇರವಾಗಿ ಕಣ್ಣಿಗೆ ಎಫೆಕ್ಟ್ ಅನ್ನ ಕೂಡ ಮಾಡುತ್ತೆ. ಹೇಗಿರುತ್ತೆ ಹೋಗ್ಲಿ ಲಕ್ಷಣಗಳು? ಪಿಂಕ್ ಐ ಇಲ್ಲ ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲ ಪಿಂಕ್ ಐ. ಸೊ ಹಿಂಗಿರುತ್ತೆ ಕಣ್ಣು ಒಳಭಾಗ ಏನಾಗುತ್ತೆ, ಫುಲ್ ರೆಡ್ಡಿಶ್ ಆಗಿ ಪಿಂಕಿಶ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಥರ ಇತ್ತು ಅಂತಂದರೆ ಭಾಳ ಎಚ್ಚರಿಕೆಯನ್ನು ವಹಿಸಿ. ಗಾಗಲ್ಸ್ಗಳನ್ನು ನೀವು ಬಳಸಿ. ಯಾಕೆಂತಂದರೆ ಒಬ್ಬರಿಂದ ಒಬ್ಬರಿಗೆ ಇದು ಸ್ಪ್ರೆಡ್ ಆಗುತ್ತೆ. ಒಬ್ಬರಿಂದ ಒಬ್ಬರನ್ನ ನೋಡಿದ್ರೆ ಸಾಕು, ಅದು ಇನ್ನೊಬ್ರಿಗೂ ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದಾಗಿ. ಜೊತೆಗೆ ಲಕ್ಷಣ ಯಾವ ರೀತಿ ಆಗಿರುತ್ತೆ ಅಂತಂದರೆ, ಬ್ಯಾಕ್ಟೀರಿಯಾ ವೈರಸ್ಗಳಿಂದಾಗಿ ಕಣ್ಣಿನಲ್ಲಿ ಉರಿ ಉಂಟಾಗುತ್ತೆ, ಉಜ್ಕೊಳ್ಳೋದು, ಉರಿ ಆಗೋದು, ಕಡಿತ ಆಗೋದು, ಹಿಂಗೆಲ್ಲ ಆಗ್ತಾ ಇರುತ್ತೆ. ಧೂಳು, ಅಲರ್ಜಿ, ಮಾಲಿನ್ಯದಿಂದ ಹೆಚ್ಚಳ ಆಗುತ್ತೆ. ಅಲರ್ಜಿ ಸಮಸ್ಯೆ ಒಬ್ಬರಿಂದ ಮತ್ತೊಬ್ಬರಿಗೆ ಸುಲಭವಾಗಿ ಹರಡುವಂತಹ ಸೋಂಕು ಇದು. ಕಣ್ಣುಗಳು ಕೆಂಪಾಗೋದು, ಉರಿ ಹೆಚ್ಚಾಗೋದು, ಬೆಳಕಿನ ನೋವು, ಬೆಳಕನ್ನು ನೋಡಿದ್ರೆ ಸಾಕು ನೋವು ಆಗ್ತಾ ಇರುತ್ತೆ, ಪೇಯ್ನ್ ಆಗ್ತಾ ಇರುತ್ತೆ, ಹಿಡ್ದಂಗೆ ಆಗ್ತಾ ಇರುತ್ತೆ, ಚುಚ್ಚದಂಗೆ ಆಗ್ತಾ ಇರುತ್ತೆ, ಉಜ್ಗೊಳಂಗೆ ಆಗುತ್ತೆ. ಸೊ ಇವೆಲ್ಲ ಇದರ ಲಕ್ಷಣ.